ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ತಾಲೂಕಿನ ಬಸರಾಳು ಹೋಬಳಿಯ ಹಲ್ಲೆಕೆರೆ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಾಲಯದಲ್ಲಿ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾರ್ಚ್ 8 ಮತ್ತು 9 ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಉಪಾಧ್ಯಕ್ಷ ಎಚ್.ವಿ. ನಾಗರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದರಿ ದೇವಾಲಯವು 1957 ರಲ್ಲಿ ಅಂದಿನ ಮೈಸೂರು ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಎನ್. ಬಾಲಕೃಷ್ಣಯ್ಯ ಅವರಿಂದ ಉದ್ಘಾಟನೆಗೊಂಡಿದ್ದು, ಪುರಾತನ ಇತಿಹಾಸವನ್ನು ಹೊಂದಿದೆ ಎಂದರು. ಮಾರ್ಚ್ 8 ರಂದು ದೇವತಾ ಕಾರ್ಯಗಳು ನಡೆಯಲಿದ್ದು, ಅಂದು ರಾತ್ರಿ ಹೋಮ ಹಾಗೂ ಇನ್ನಿತರ ಪೂಜಾ ಕೈಂಕರ್ಯಗಳು ನೆರವೇರಲಿವೆ. ಮಾರ್ಚ್ 9 ರಂದು ಬೆಳಗ್ಗೆ 10ಕ್ಕೆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿ, ಬೆಂಗಳೂರಿನ ಓಂಕಾರ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಮಧುಸೂದನ ನಂದಪುರಿ ಸ್ವಾಮೀಜಿಯವರ ಸಾರಥ್ಯದಲ್ಲಿ ಶ್ರೀ ಲಕ್ಷ್ಮೀದೇವಿ ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರುವುದು ಎಂದು ಹೇಳಿದರು. ಮೈಸೂರು ವಿವಿಯ ಮಾಜಿ ಸಿಂಡಿಕೇಟ್ ಸದಸ್ಯ ಎಚ್.ವಿ. ವೆಂಕಟೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಸ್ಕೋಪ್ ಫೌಂಡೇಶನ್ನ ಅಧ್ಯಕ್ಷ ಡಾಕ್ಟರ್ ಹಲ್ಲಿಗೆರೆ ಮೂರ್ತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಟ್ರಸ್ಟ್ನ ಅಧ್ಯಕ್ಷ ಎಚ್.ವಿ. ವೆಂಕಟರಾಮು, ಉಪಾಧ್ಯಕ್ಷರಾದ ಎಚ್.ವಿ. ನಾಗರಾಜು, ಎಚ್.ಪಿ. ಶಿವಶಂಕರ್ ಉಪಸ್ಥಿತರಿರಲಿದ್ದು, ಇದೇ ವೇಳೆ ದೇವಾಲಯಕ್ಕೆ ನೆರವಾದ ಕುಣಿಗಲ್ ತಾಲೂಕಿನ ಪಾರ್ವತಮ್ಮ ಅವರನ್ನು ಗ್ರಾಮದ ಯಜಮಾನ್ ಎಚ್.ಆರ್. ರಾಜಶೆಟ್ಟಿ ಸನ್ಮಾನಿಸುವರು ಎಂದು ವಿವರಿಸಿದರು. ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಎಂ.ಸಿ. ಸೀತಾರಾಮು ಅವರು ದೇವಾಲಯದ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡಿದ್ದು, ಸುಮಾರು 35 ರಿಂದ 45 ಲಕ್ಷ ರು ವೆಚ್ಚದಲ್ಲಿ ದೇವಾಲಯದ ಜೀರ್ಣೋದ್ಧಾರ ಮಾಡಲಾಗಿದೆ ಎಂದು ಉತ್ತರ ನೀಡಿದರು. ಗೋಷ್ಠಿಯಲ್ಲಿ ಗ್ರಾಮದ ನಾಗೇಂದ್ರ, ಪ್ರಶಾಂತ್, ಚನ್ನಕೇಶವ ಇತರರಿದ್ದರು. ವರದಿ ಗಿರೀಶ್, ಎನ್ಕೆಎಸ್ ಟಿವಿ4 ಮಂಡ್ಯ. 9/3/25 ಲಕ್ಷ್ಮೀದೇವಿ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಆ ಸಂಬಂಧವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಇದು ಪುರಾತನವಾದಂತಹ ದೇವಸ್ಥಾನ. 7/6/1957ರಲ್ಲಿ ಮೈಸೂರು ನಿವೃತ್ತ ನ್ಯಾಯಾಧೀಶರಾದಂತಹ ಬಾಲಕೃಷ್ಣ ಅವರು ಇದನ್ನ ಉದ್ಘಾಟನೆ ಮಾಡಿದ್ರು. ನಮ್ಮ ಪೂರ್ವಜರೆಲ್ಲ ಸೇರ್ಕೊಂಡು ಒಂದು ಲಕ್ಷ್ಮೀದೇವಿ ದೇವಸ್ಥಾನವನ್ನು ಅವತ್ತು ಪ್ರತಿಷ್ಠಾಪನೆ ಮಾಡಿದ್ರು. ಅದಾದ ನಂತರ ಅದು ಶಿಥಿಲಗೊಂಡ್ಬಿಟ್ಟಿತ್ತು. ಈಗ ಅದಕ್ಕೊಂದು ಟ್ರಸ್ಟ್ ಅಂತ ನಾವು ಮಾಡಿಕೊಂಡು ಇದನ್ನ ಜೀರ್ಣೋದ್ಧಾರ ಮಾಡೋಣ ಅಂತ ಮಾಡಿದ್ರು. ಇವತ್ತು 35 ರಿಂದ 40 ಲಕ್ಷ ರೂಪಾಯಿ ವೆಚ್ಚವಾಗಿ ಸುಂದರವಾದಂಥ ಒಂದು ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ಕಟ್ಟಿಸಿದ್ದೀವಿ. ಅದು ತುಂಬ ಶಕ್ತಿ ದೇವತೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಶ್ರೀನಿವಾಸ ಗುರುಜಿ ಅವರು ಬರ್ತಾರೆ. ಡಾಕ್ಟರ್ ಶ್ರೀ ಶ್ರೀನಿವಾಸ ಗುರುಜಿ ಅವರು ಬರ್ತಾರೆ. ಹಾಗೂ ಓಂಕಾರ ಆಶ್ರಮದ ಪೀಠಾಧಿಪತಿಗಳಾದಂತಹ ಆಚಾರ್ಯ ಮಹಾಮಂಡಲೇಶ್ವರ ಶ್ರೀ ಡಾಕ್ಟರ್ ಮಧುಸೂದನಾನಂದ ಪೂರಿ ಅವರ ಸಾರಥ್ಯದಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಮಾಡಿದ್ವಿ. ಇದರ ಅಧ್ಯಕ್ಷತೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಸಿಂಡಿಕೇಟ್ ಸದಸ್ಯರು ಮತ್ತು ಅರಗು ಮತ್ತು ಬಣ್ಣ ಕಾರ್ಖಾನೆಯ ಅಧ್ಯಕ್ಷರಾದ ಎಚ್. ವೆಂಕಟೇಶ್ ಅವರು ನೆರವೇರಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಅಮೆರಿಕದ ವಿವೇಕ್ ಮೂರ್ತಿ ಅವರ ತಂದೆ ಅಮೆರಿಕದ ಸರ್ಜನ್ ಆಗಿದ್ದು, ಒಬಾಮಾಗೆ ಅವರು ಸರ್ಜನ್ ಆಗಿದ್ದು, ಅವರ ತಂದೆ ಹಲ್ಲೆಕೆರೆ ಮೂರ್ತಿಯವರು ಇದನ್ನು ಉಪಸ್ಥಿತರಿರ್ತಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ.